ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವಾಗ ಕಿರು ಮಂತ್ರಾಲಯದಲ್ಲಿ ಹೋಗ್ತಾ ಇದ್ದೀವಿ. ಬೈಂದೂರಿನಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಒತ್ತಿನೆಣ್ಣೆ. ಭಕ್ತರು ರಾಘವೇಂದ್ರ ಸ್ವಾಮಿ ಯಾಕೆ ನಂಬ್ತಾರೆ ಗೊತ್ತಾ? ಈ ರಾಘವೇಂದ್ರ ಸ್ವಾಮಿಗಳು ಭಕ್ತರು ಕಷ್ಟಗಳನ್ನು ದೂರ ಮಾಡಿ ಅವರಿಗೆ ಸುಖ, ಶಾಂತಿ ಹಾಗೂ ಯಶಸ್ಸನ್ನು ಕರುಣಿಸುವ ದೈವ ಸ್ವರೂಪರು. ಮಂತ್ರಾಲಯದಲ್ಲಿ ಜೀವಂತ ಬೃಂದಾವನ ಪ್ರವೇಶ ಮಾಡಿ ಇಂದಿಗೂ ತಮ್ಮ ಭಕ್ತರನ್ನು ಕಾಪಾಡುತ್ತಿದ್ದಾರೆ ಎಂಬುದು ಕೋಟ್ಯಾಂತರ ಭಕ್ತರ ನಂಬಿಕೆಯಾಗಿದೆ. ಗುರುವಾರದಂದು ರಾಯರಿಗೆ ಭಕ್ತಿಯಿಂದ ಸ್ಮರಿಸಿದರೆ ಜೀವನದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳ್ತಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ದೈವಿಕ ಕೃಪೆ ದೊರೆಯುತ್ತದೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲ ಊರಿನಲ್ಲೂ ಕೂಡ ಈ ಥರ ಕ್ಯಾಮ್ರಾ ಹಾಕಿ ಇಡ್ತಾರೆ ನೋಡಿ. ಈ ಕ್ಯಾಮ್ರಾ ಹಾಕಿದ್ದಾರೆ. ಇದು ಜಾಸ್ತಿ ಸ್ಪೀಡ್ ಹೋದರೆ ನಿಮಗೆ ಫೈನ್ ಬೀಳುತ್ತೆ. ಇವಾಗ ನಾವು ಭಟ್ಕಳ ಸರ್ಕಲ್ನಲ್ಲಿ ಬಂದೀವಿ. ಹಾಗೆ ಹಣ್ಕಾಯಿ ಸಾಮಾನು ತಗೊಂಡು ಹೋಗುವಂಥ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಹೂವಿನ ಅಂಗಡಿ ಹತ್ರ ಬಂದೀವಿ ನಾವು. ಇವಾಗ ಹಣ್ಕಾಯಿ ಸಾಮಾನು ತಗೊಂಡು ಹೋಗುವಂಥ 150 ರೂಪಾಯಿ ಹಣ್ಕಾಯಿ ಆಯ್ತಾ? 150 ರೂಪಾಯಿ ಕಾಯಿ ಬೇಕಾ? ಹಾಂ. ಹಣ್ಕಾಯಿ ಜರಿನೆಲ್ಲ ಹಾಕ್ತಿದ್ದಾರೆ. ಇವಾಗ ಹಣ್ಕಾಯಿ ಸಾಮಾನೆಲ್ಲ ತಗೊಂಡಾಯ್ತು. ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಒಂದು ಮಾತು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ನೀವು ವಿಡಿಯೋ ಮಾಡಬೇಕಂದ್ರೆ ಪಬ್ಲಿಕ್ನಲ್ಲಿ ಯಾವುದೇ ಥರ ಭಯಪಡಬೇಡಿ. ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡ್ಕೊಂಡೇ ಹೋಗ್ತಾ ಇರಿ. ಅವ್ರೇನು ಅಂದ್ಕೊಳ್ತ್ರು, ಇವ್ರೇನು ಅಂದ್ಕೊಳ್ತ್ರು ಅಂತ ನೀವು ಭಯಪಡಬೇಡಿ. ನಿಮ್ಮ ಪಾಡಿಗೆ ಮಾಡ್ತಾ ಇರಿ. ಇಲ್ಲಾಂದರೆ ನೀವು ಹಿಂದೆನೇ ಬೀಳ್ತೀರಿ. ಮುಂದೆ ಹೋಗೋಕ್ಕೆ ಟ್ರೈ ಮಾಡಿ. ಮುಂದಿಟ್ಟು ಹೆಜ್ಜೆ ಮತ್ತು ಹಿಂತರಕ್ಕೆ ಹೋಗಬೇಡಿ. ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸೂದನ ಆರಾಧಿಪ ನಿಮ್ಮ ನಯನ, ಕೇಶವನ ಹರಿ ಗೋವಿಂದನ ದಾಸನಾಗಿ ಜನನ. ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ, ದ್ವೈತ ಸಿದ್ಧಾಂತ ಜ್ಞಾನ ಪ್ರವಾಹ ಪೊಗಳುವೆ ನಿಮ್ಮ ಮಹಿಮೆ. ತಿರುಪತಿ ವಾಸನ ವೆಂಕಟ ಪೆಟ್ರೋಲ್ ಹಾಕೋದು ಮರೆತುಬಿಟ್ವಿ. ಅದಕ್ಕೆ ಯೂಟರ್ನ್ ತಗೊಂಡು ಮತ್ತೆ ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೀವಿ. ದ್ವೈತ ಸಿದ್ಧಾಂತ ಜ್ಞಾನ ಪ್ರವಾಹ ಪೊಗಳುವೆ ನಿಮ್ಮ ಮಹಿಮೆ. ಆಲಯವೇ ಕರುಣಾಲಯವೇ ಮಂತ್ರಾಲಯ ನಮ್ಮ ಸ್ಮರಣೆ, ಶಾಶ್ವತನೇ ಪರಿಪೂರಣನೇ ರಾಘವೇಂದ್ರ ಪ್ರಭುವೇ. ಪೆಟ್ರೋಲ್ ಹಾಕುವುದಕ್ಕೆ ಒಂದು ಸಲ ನೋಡ್ಕೊತೇ ಇರಿ. ಪೆಟ್ರೋಲ್ ಹಾಕೋದನ್ನು ಒಂದೊಂದು ಸಲ ಸ್ಕ್ಯಾಮ್ ಆಗ್ಬೋದು.
ಬ್ಯಾಕ್ ಸೈಡ್ ಇದ್ದವರು ರಿಯಾಕ್ಷನ್ ನೋಡಬೇಕು. ವಿಡಿಯೋ ಮಾಡ್ತಿರೋದು ಎಲ್ಲ ನೋಡ್ತಾ ಇದ್ದಾರೆ. ಅದು ನಾ ವಿಡಿಯೋ ಮಾಡಲಿಲ್ಲ, ಸಾರಿ. ನಮ್ಮ ಪಿಸ್ಟ್ ಫಾಸ್ಟ್ ಹೊಡಿತಾರೆ. ಮೊಬೈಲೆಲ್ಲ ಶೇಕ್ ಆಗ್ತದೆ ಒಂದು ಕಡೆ. ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಚೆನ್ನಾಗಿ ಉಂಟಾ ಇಲ್ವಾ ಅಂತ ಕಮೆಂಟ್ನಲ್ಲಿ ಹೇಳಿ. ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಬೈಕನ್ನು ಓಡಿಸುವಾಗ ನಿಮ್ಮ ಹೆಲ್ಮೆಟ್ಗಳನ್ನು ಧರಿಸಿಕೊಂಡು ಬೈಕನ್ನು ಓಡಿಸಿ. ನಿಮ್ಮ ಸುರಕ್ಷಿತಗಳನ್ನು ಕಾಪಾಡಿಕೊಳ್ಳಿ. ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ದೇವಸ್ಥಾನ ಹತ್ರ ಬಂದ ಮೇಲೆ ವಿಡಿಯೋ ಮಾಡ್ತೀನಿ. ಫೈನಲಿ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಇವಾಗ ಕೈ ಕಾಲು ತೊಳ್ಕೊಂಡು ಹಾಗೆ ಒಳಗಡೆ ಹೋಗುವ. ದೇವಸ್ಥಾನ ಒಳಗೆ ವಿಡಿಯೋ ಮಾಡೋಕ್ಕೆ ಅಲೋ ಉಂಟಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಹೋಗಿ ನೋಡೋಣ. ಮೊದಲನೇ ಸಾರಿ ನಾನು ಬರ್ತಾ ಇರೋದು ದೇವಸ್ಥಾನದಲ್ಲಿ. ದೇವಸ್ಥಾನ ನೋಡಿ ಹೇಗೆ ಉಂಟಂತ, ಅದ್ಭುತವಾಗಿದೆ ಕಟ್ಟೊಂದು. ಒಳಗೆಲ್ಲ ಹೋಗಿ ನೋಡೋಣ ಬನ್ನಿ. ತುಂಬಾ ರಶ್ ಇದ್ದಾರೆ ಒಳಗಡೆ. ಯಾರಿಗೂ ಗೊತ್ತಾಗದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ರಾಯರ ಸ್ವಾಮಿಗೆ ಹೂವಿನ ಅಲಂಕಾರ ಮಾಡಿದೆ. ಸ್ವಲ್ಪ ವಿಡಿಯೋ ಕಟ್ ಮಾಡಿದೆ ಪಾದ ಪೂಜೆದು. ಅದು ವಿಡಿಯೋ ಮಾಡಿ ಕೊಡಲಿಲ್ಲ ಅಲ್ಲಿ, ಅದಕ್ಕೆ ನಾನು ಕಟ್ ಮಾಡಿದೆ. ದೇವರು ಒಂದು ಪ್ರದರ್ಶನ ಹಾಕಬರುವ ಬನ್ನಿ. ತೀರ್ಥ ಪ್ರಸಾದ ಮತ್ತು ಮಂತ್ರಾಕ್ಷತೆ ಕೊಡ್ತರು, ಅದು ತಗೊಂಡು ಹೋಗುವ. ಒಳಗಡೆ ವಿಡಿಯೋ ಮಾಡಿ ಕೊಡಲ್ಲ, ಅದಕ್ಕೆ ನಾನು ಗೊತ್ತಿಲ್ಲಾಗದೆ ವಿಡಿಯೋ ಮಾಡ್ತಾ ಇದ್ದೀನಿ. ಜನ ನೋಡಿ ಎಷ್ಟು ರಶ್ ಬಂದಿದ್ದಾರೆ ಇವತ್ತು ಗುರುವಾರ. ರಾಯರ ಹೊರಗಡೆ ರಾಘವೇಂದ್ರ ಸ್ವಾಮಿ ಮಂತ್ರ ಹಾಕಿದ್ದಾರೆ. ಪೂಜ್ಯ ರಾಘವೇಂದ್ರಾಯ ಸತ್ಯದ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಹೊರಗಡೆ ದೇವರು ತೋರಿಸ್ತೀನಿ ಬನ್ನಿ. ಆಂಜನೇಯ ಹೊರಗಡೆ ಇರೋದು. ಆಂಜನೇಯ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೆಯದಾಗುವಂಥರ ಮಾಡು, ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಹಾಗೆ ಒಳ್ಳೆಯದಾಗುವಂಥರ ಮಾಡು. ಮತ್ತೊಂದು ದೇವರು ತೋರಿಸ್ತೀನಿ ಬನ್ನಿ. ನಾಗರ ದೇವರಿದೆ ಇಲ್ಲಿರೋದು. ನಾಗದೇವರನ್ನು ಒಂದು ಪ್ರದರ್ಶನ ಹಾಕಿ ಬರುವ. ಸರಿ ಬನ್ನಿ. ಇಲ್ಲೊಂದು ತುಳಸಿ ಉಂಟು, ತೋರಿಸ್ತೀನಿ ಬನ್ನಿ. ಇಲ್ಲಿದೆ ನೋಡಿ ತುಳಸಿ. ಎಲ್ಲ ದೇವರಿಗೆ ಒಂದೊಂದು ಪ್ರದರ್ಶನ ಹಾಕೊಂಡು ಹೋಗುವ. ಮತ್ತೊಂದು ನವಗ್ರಹ ಇದೆ, ಅಲ್ಲಿ ಹೋಗಿ ಬರುವ. ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ. ಅಲ್ಲೆಲ್ಲ ದೇವರ ಪ್ರಸಾದ ಸ್ವೀಕಾರ ಮಾಡ್ತಿದ್ದಾರೆ. ನವಗ್ರಹ ಒಂದು ಕೈ ಮುಕ್ಕೊಂಡು ಹಾಗೆ ದೇವರ ಪ್ರಸಾದವನ್ನು ಸ್ವೀಕರಿಸೋಣ. ದೇವರ ಪೂಜೆ ನಡೀತಾ ಇತ್ತು ನೋಡಿ.
ಬನ್ನಿ ಇವಾಗ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡೋಣ. ಇಲ್ಲಿ ಅವಲಕ್ಕಿ ಮತ್ತು ಪಚ್ಚೆಸರು ಬೇಳೆ ಅಂತ ಮಾಡಿದ್ದಾರೆ, ಹಾಗೆ ಜ್ಯೂಸ್ ಮಾಡಿದ್ದಾರೆ. ಬನ್ನಿ ಒಂದು ಕಡೆ ಕೂತ್ಕೊಂಡು ಪ್ರಸಾದವನ್ನು ಸ್ವೀಕರಿಸೋಣ. ಪ್ರಸಾದ ಮಾತ್ರ ಸೂಪರ್ ಆಗಿರ್ತದೆ. ಯಾರಾದರೂ ಮಂತ್ರಾಲಯಕ್ಕೆ ಆದರೆ ಎಲ್ಲೋ ದೇವಸ್ಥಾನಕ್ಕೆ ಹೋದರೆ ಪ್ರಸಾದವನ್ನು ಯಾರು ವೇಸ್ಟ್ ಮಾಡೋಕ್ಕೋಗಬೇಡಿ, ಎಲ್ಲನೂ ಸ್ವೀಕರಿಸ್ಕೊಂಡು ಹೋಗಿ. ಈ ವಿಡಿಯೋವನ್ನು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ದಿನದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು, ಟೇಕ್ ಕೇರ್.